ಹಲೋ ನಮಸ್ಕಾರ ಎಲ್ರಿಗೂ ನಮ್ಮ ವೈನಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಹಾಗಲಕಾಯಿ ಗೊಜ್ಜು. ಈ ಥರ ಹಾಗಲಕಾಯಿ ಗೊಜ್ಜು ಮಾಡಿದರೆ ನೀವು ಹಾಗಲಕಾಯಿ ಅಂದರೆ ಮಾರುದ್ದ ದೂರ ಓಡೋರು ಕೂಡ ಪದೇ ಪದೇ ಕೇಳಿಕೊಂಡು ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಗೊಜ್ಜು. ಈ ವಿಧಾನದಲ್ಲಿ ನೀವು ಗೊಜ್ಜು ಮಾಡಿದರೆ ಸ್ವಲ್ಪನೂ ನಿಮಗೆ ಕಹಿ ಅಂಶ ಗೊತ್ತೇ ಆಗಲ್ಲ. ಹಾಗೆ ಇದು ಸಾಂಪ್ರದಾಯಿಕವಾಗಿ ಮಾಡುವ ಹಾಗಲಕಾಯಿ ಗೊಜ್ಜು ಕೂಡ ಆಗಿದೆ. ಬನ್ನಿ, ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನೊಂದು ಮೀಡಿಯಮ್ ಸೈಜ್ ಹಾಗಲಕಾಯಿಯನ್ನು ಸಣ್ಣ ಹೋಳುಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ತೋರಿಸ್ತಿರೋ ಇಂಗ್ರೀಡಿಯೆಂಟ್ಸ್ಗಳು: ಒಗ್ಗರಣೆಗೆ 1/4 ಚಮಚದಷ್ಟು ಮೆಂತ್ಯ ಕಾಳು, ಅರ್ಧ ಚಮಚದಷ್ಟು ಸಾಸಿವೆ, ಸ್ವಲ್ಪ ಕರಿಬೇವು, ಹಾಗೆ 1/2 ಚಮಚದಷ್ಟು ಹಳದಿ ಪುಡಿ ಮತ್ತು 1/4 ಚಮಚದಷ್ಟು ಇಂಗು ಬೇಕಾಗುತ್ತೆ. ನಾನಿಲ್ಲಿ 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಈ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೇ ಚೆಂದ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಮೆಂತ್ಯ ಮತ್ತು ಸಾಸಿವೆನ ಹಾಕ್ತಾ ಇದ್ದೀನಿ. ಅದು ಸಿಡಿತಾ ಇದ್ದಂಗೆ ಕರಿಬೇವು ಮತ್ತು ಇಂಗನ್ನು ಸೇರಿಸಿ, ನೆಕ್ಸ್ಟ್ ಹಾಗಲಕಾಯಿಯನ್ನು ಸೇರಿಸಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಎಣ್ಣೆಲೆ ಹಾಗಲಕಾಯಿಯನ್ನು ಚೆನ್ನಾಗಿ ಹುರಿಬೇಕು. ಎಲ್ಲಿವರೆಗೂ ಹುರಿಬೇಕು ಅಂದರೆ ಅರ್ಧದಷ್ಟು ಹಾಗಲಕಾಯಿ ಬೇಯಬೇಕು, ಅಲ್ಲಿ ತನಕ ಹುರಿಬೇಕು. ನಾನು ಈ ಹಾಗಲಕಾಯಿಯನ್ನು ಕಟ್ ಮಾಡೋ ಮೊದಲೇ ವಾಶ್ ಮಾಡಿದ್ದೀನಿ. ಕಟ್ ಮಾಡಿದ ಮೇಲೆ ವಾಶ್ ಮಾಡಿಲ್ಲ. ಕೆಲವರು ಕಹಿ ಕಮ್ಮಿ ಆಗಲಿ ಅಂತ ಕಟ್ ಮಾಡಿದ ಮೇಲೆ ಉಪ್ಪು ಹಳದಿ ಪುಡಿನೆಲ್ಲ ಹಾಕಿ ನೆನೆಸ್ಬಿಟ್ಟು ನೀರೆಲ್ಲ ತೆಗೆದು ವಾಶ್ ಮಾಡಿ ಹಾಕ್ತಾರೆ. ಆ ಥರ ಏನು ಮಾಡೋಕ್ಕೆ ಹೋಗಬೇಡಿ. ಹಾಗೆ ಹಳದಿ ಪುಡಿನೂ ಕೂಡ ಸೇರಿಸ್ಕೊಂಡು ಹುರಿರಿ. ಇದನ್ನು ನೀವು ಎಲ್ಲಿವರೆಗೂ ಈ ಎಣ್ಣೆಲೆ ಹುರಿಬೇಕಪ್ಪ ಅಂದರೆ ಈ ಹಸಿರಾಗಿದ್ದ ಹಾಗಲಕಾಯಿ ಕಲ್ಲರ್ ಚೇಂಜ್ ಆಗುತ್ತೆ. ನೋಡ್ಬೋದಿಲ್ಲಿ ನೀವು ಈ ಥರ ಕಲ್ಲರ್ ಚೇಂಜ್ ಆಗೋ ತನಕ ಇದನ್ನು ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಉಪ್ಪು, ಹಾಗೆ ನಾನಿಲ್ಲಿ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಇದರ ರಸನ ಕಿವುಚ್ಬಿಟ್ಟು ಹಾಕ್ತೀನಿ. ನಿಮ್ಮ ರುಚಿಗೆ ಅನುಸಾರವಾಗಿ ಹುಳಿನ ಸ್ವಲ್ಪ ಹೆಚ್ಚು ಅಥವಾ ಕಡಿಮೆ ಹಾಕೋಬೋದು. ನಾನು 2 ಸಾರಿ ಕಿವುಚಿ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಬೆಲ್ಲನ ಸೇರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಬೆಲ್ಲನೇ ಸೇರಿಸ್ತಾ ಇದ್ದೀನಿ. ನಿಮಗೆ ತುಂಬ ಸ್ವೀಟ್ ಇಷ್ಟ ಆಗಲ್ಲ ಅಂದರೆ ಸ್ವಲ್ಪ ಕಡಿಮೆ ಬೆಲ್ಲನೂ ಕೂಡ ಸೇರಿಸ್ಕೋಬೋದು. ಈ ಥರ ಹಾಗಲಕಾಯಿನ ಉಪ್ಪು ಹುಳಿ ಮತ್ತು ಬೆಲ್ಲದ ಜೊತೆ ಬೇಯಿಸೋದ್ರಿಂದ ಹೋಳುಗಳಲ್ಲಿ ಸ್ವಲ್ಪನೂ ಸಹ ಕಹಿ ಅಂಶ ಇರಲ್ಲ. ಹಾಗೆ ಕೂಡ ತಿನ್ಬೋದು ನೀವು, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈಗ ಇದನ್ನು ಮುಚ್ಚಿಬಿಟ್ಟು ಬೇಯೋಕೆ ಇಟ್ಬಿಟ್ಟು ಇದು ಬೇಯೋಷ್ಟರಲ್ಲಿ ನಾನು ಮಸಾಲ ತೆಗಿತೀನಿ. ಬನ್ನಿ ಮಸಾಲ ತೆಗಿಯೋದು ಹೇಗಂತ ನೋಡೋಣ. ಈ ಗೊಜ್ಜಿಗೆ ನಾನಿಲ್ಲಿ 15 ಬ್ಯಾಡಗೆ ಮೆಣಸನ್ನು ತೊಗೊಂಡಿದ್ದೀನಿ. ನಿಮಗೆ ಖಾರ ಕಮ್ಮಿ ತಿಂದರೆ ಸ್ವಲ್ಪ ಕಡಿಮೆ ಮೆಣಸಿನಕಾಯನ್ನು ತೆಗೆದುಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. 1/4 ಚಮಚದಷ್ಟು ಮೆಂತ್ಯ ಕಾಳು, 2 ಚಮಚದಷ್ಟು ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಯಾವುದನ್ನು ಕೂಡ ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ 1 ಕಪ್ಪಷ್ಟು ಫ್ರೆಶ್ ಆಗಿ ತುರ್ಕೊಂಡಿರುವ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಗೊಜ್ಜು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಎಳ್ಳು ಮತ್ತು ಕಡಲೆಬೇಳೆ ಹಾಗೆ ತೆಂಗಿನಕಾಯಿ ತುರಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈ ಸಾಮಗ್ರಿಗಳನ್ನು ಹುರ್ಕೊಳ್ಳೋಕ್ಕೆ ನಾನಿಲ್ಲಿ ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದ ತಕ್ಷಣ ಮೆಂತ್ಯ ಮತ್ತು ಕಡಲೆಬೇಳೆಯನ್ನು ಹಾಕ್ಕೊಂಡು 2 ನಿಮಿಷ ಹುರ್ಕೊಂಡ್ಬಿಟ್ಟು ನಂತರ ನಾನು ಇದಕ್ಕೆ ಬ್ಯಾಡಗೆ ಮೆಣಸನ್ನು ಸೇರಿಸ್ಬಿಟ್ಟು ಹುರಿತಾ ಇದ್ದೀನಿ. ಕಡಲೆಬೇಳೆ ಪೂರ್ತಿಯಾಗಿ ಕಂದು ಬಣ್ಣಕ್ಕೆ ಬಂದಮೇಲೆ ನೀವು ಮೆಣಸನ್ನು ಹಾಕಬೇಡಿ. 2 ನಿಮಿಷ ಹುರ್ಕೊಂಡಿದ್ದ ತಕ್ಷಣ ಹಾಕಿಬಿಡಿ. ಈ ಮೆಣಸು ಹುರಿಯೋಕೆ ಈಸಿ ಆಗಲಿ ಅಂತ ನಾನು ತುಂಡಾಗಿ ಮಾಡ್ಕೋತಾ ಇದ್ದೀನಿ. ಕಡಲೆಬೇಳೆ ಎಲ್ಲ ಕಂದು ಬಣ್ಣಕ್ಕೆ ತಿರುಗಿದ ಮೇಲೆ ಈ ಕೊನೆಯದಾಗಿ ಎಳ್ಳನ್ನು ಸೇರಿಸ್ಬಿಟ್ಟು 2 ನಿಮಿಷ ಈ ಎಳ್ಳೆಲ್ಲ ಚಟಪಟ ಅಂತ ಸಿಡಿಯೋ ತನಕ ಹುರ್ಕೊಂಡು ಸ್ಟವನ್ನು ಆಫ್ ಮಾಡಿ ತಕ್ಷಣ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಈ ಬಾಣಲೆಲ್ಲೇ ಇಟ್ಬಿಟ್ರೆ ಮತ್ತು ಸೀದೋದಾಗುತ್ತೆ. ಇದು ಪೂರ್ತಿಯಾಗಿ ಆರಿದ ಮೇಲೆ ಇದ್ರ ಜೊತೆ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡು ರುಬ್ಬೋಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಳಿ. ತುಂಬ ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಷ್ಟಾದರೆ ಸಾಕು. ಇಲ್ಲಿ ಹಾಗಲಕಾಯಿ ಕೂಡ ನೋಡ್ಬೋದು. ಇಲ್ಲಿ ಈ ಹುಣಸೆ ಹಣ್ಣಿನ ನೀರು ಮತ್ತು ಬೆಲ್ಲ ಉಪ್ಪಿನಲ್ಲಿ ಚೆನ್ನಾಗಿ ಬೆಂದಿದೆ, ತುಂಬ ಸಾಫ್ಟ್ ಆಗಿದೆ ನೋಡಿ. ಇಲ್ಲಿ ಇದನ್ನು ನೀವು ಹೀಗೆ ತಿಂದರೆ ನಿಮಗೆ ಇವಾಗ ಕೈಯೇ ಗೊತ್ತಾಗಲ್ಲ. ಈ ಥರ ಸಾಫ್ಟ್ ಆಗೋ ತನಕ ನೀವು ಬೇಯಿಸ್ಕೋಬೇಕು ಇದನ್ನು. ಈಗ ರುಬ್ಬಿಕೊಂಡಿರುವ ಮಸಾಲನ ಸೇರಿಸ್ಬಿಟ್ಟು ಈ ಗೊಜ್ಜಿನ ಹದವನ್ನು ನೀವು ಸರಿ ಮಾಡ್ಕೊಳ್ಳಿ. ತುಂಬ ನೀರನ್ನು ಸೇರ್ಸೋಕೆ ಹೋಗಬೇಡಿ. ಗೊಜ್ಜು ಅಂದರೆ ಸ್ವಲ್ಪ ಗಟ್ಟಿಯಾಗೇ ಬರುತ್ತೆ, ಸಾಂಬಾರು ರೀತಿ ಇಡೋಕೆ ಹೋಗಬೇಡಿ. ಈ ಥರ ಕನ್ಸಿಸ್ಟೆನ್ಸಿಲಿ ಇಡಿ ಸಾಕು. ಇದಕ್ಕೆ ನಾವು ಕಡಲೆಬೇಳೆ ಮತ್ತು ಎಳ್ಳನ್ನೆಲ್ಲ ಬಳಸಿರೋದ್ರಿಂದ ಕುದ್ದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಇದನ್ನು ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು. ನೋಡ್ಬೋದು ಇಲ್ಲಿ ಈ ಥರ ಮೇಲ್ಗಡೆ ಎಣ್ಣೆ ತೇಲಿ ಬರಬೇಕು. ಅಲ್ಲಿ ತನಕ ನೀವು ಈ ಗೊಜ್ಜನ್ನು ಕುದಿಸಿದ್ರೆ ಅದ್ಭುತವಾಗಿ ರುಚಿಯಾಗಿ ಹಾಗಲಕಾಯಿ ಗೊಜ್ಜು ರೆಡಿ ಅಂತಲೇ ಹೇಳ್ಬೋದು. ಹಾಗೆ ಕುದಿಯೋಕೆ ಇಡುವಾಗ ನೀವು ಉಪ್ಪು ಹುಳಿ ಖಾರ ನೋಡಿಕೊಂಡು ಏನೇ ಕಡಿಮೆ ಅನಿಸಿದ್ರು ನಿಮ್ಮ ರುಚಿಗೆ ಅನುಸಾರವಾಗಿ ಮತ್ತೆ ಸೇರಿಸ್ಕೊಂಡು ಕುದಿಯೋಕಿಡಿ. ಹುಳಿ ಹುಳಿಯಾಗಿ ಖಾರವಾಗಿ ಸಿಹಿಯಾಗಿ ಈ ಗೊಜ್ಜು ಚಪಾತಿ ದೋಸೆ ಅಥವಾ ಬಿಸಿ ಅನ್ನ ಎಲ್ಲದರ ಜೊತೆನೂ ಸಖತ್ತಾಗಿರುತ್ತೆ. ಖಂಡಿತವಾಗ್ಲೂ ಒಂದ್ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ ವಿಡಿಯೋನ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಚಾನೆಲ್ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ
ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದು ಮರಿಬೇಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.